ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದ ಸೌಲಭ್ಯ ಇಲ್ಲದೆ ವಂಚಿತರಾಗಿ ತಮ್ಮ ಸ್ವಂತ ಖರ್ಚಲ್ಲಿ ರಸ್ತೆಯನ್ನ ಸರಿಪಡಿಸಿಕೊಳ್ಳುತ್ತಿರೋ ರೈತರು. ಹೌದು ವೀಕ್ಷಕರೇ, ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮೂನವಳ್ಳಿ ಪಟ್ಟಣದಲ್ಲಿ ಬಾಳೆಕುಂದರಿಗೆ ಕಾಲುವೆ ಪಕ್ಕದಲ್ಲಿ ಇರುವ ರಸ್ತೆ ಇದು. ರೈತರು ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಯಾವುದೇ ತರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ನೂರಾರು ಕುಟುಂಬಗಳು ಹೊಲದಲ್ಲಿ ವಾಸವಾಗಿದ್ದು ಅವರು ಹೊಲದಲ್ಲಿ ಬೆಳೆದ ಫಸಲನ್ನ ಮಾರುಕಟ್ಟೆಗೆ ತರಲು ರಸ್ತೆ ಸರಿಯಾಗಿಲ್ಲದ ಕಾರಣ ತಮ್ಮ ಸ್ವಂತ ಖರ್ಚಲ್ಲೇ ರಸ್ತೆಯನ್ನ ನಿರ್ಮಾಣ ಮಾಡುತ್ತಿರುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದಾದ್ರೂ ಫಂಡ್ ಬಂದ್ರೆ ರಸ್ತೆಯನ್ನು ಮಾಡುವುದಾಗಿ ಭರವಸೆ ಕೊಟ್ಟು ರೈತರಿಗೆ ಲಗಾಮ್ ಹಾಕುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಂತೆ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿದ್ದಾರೆ. ಯಾಕಪ್ಪ ಅಂದ್ರೆ ಅದರ ಪಕ್ಕದಲ್ಲಿ ಎಡದಂಡೆ ಕಾಲುವೆ ಇರುವುದರಿಂದ ಮಳೆಗಾಲದಲ್ಲಿ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದಾಟಲು ಕೂಡ ತುಂಬಾನೇ ಕಷ್ಟವಾಗಿರುತ್ತದೆ. ಸರ್ಕಾರದ ಯಾವುದೇ ಸೌಲಭ್ಯ ಸಿಗದ ಕಾರಣದಿಂದ ತಮ್ಮ ಸ್ವಂತ ಖರ್ಚಲ್ಲಿ ರಸ್ತೆಯನ್ನ ರೈತರು ಸರಿಪಡಿಸಿಕೊಳ್ತಿದ್ದಾರೆ. ಅಣ್ಣ, ಈಗ ರೈತರೆಲ್ಲ ಕೂಡಿಸಿ ರಸ್ತೆ ಮಾಡ್ಸಾಕತ್ತೀರಿ, ಗೌರ್ಮೆಂಟ್ನಿಂದ ನಮಗೆ ಯಾಕೆ ಸೌಲಭ್ಯಗಳು ಸಿಕ್ಕಿಲ್ಲ? ನೂರಾರು ವರ್ಷಗಳಿಂದ ಈ ರಸ್ತೆ ನೆಲಗುದೆ ಬಿದ್ದಿತ್ತು. ಈ ಕಾರಣಕ್ಕಾಗಿ ನಮ್ಮ ರೈತರನ್ನ ಏನು ಮಾಡಿದ್ರು, ಒಂದು 15 ತಿಂಗಳ ಗಂಟ್ಲೆ 2-3 ತಿಂಗಳ ಗಂಟ್ಲೆ ಡಿಸ್ಕಷನ್ ಮಾಡಿ ಕೆಲವೊಂದು ಹುಡುಗರು ಭಾಳ ಪ್ರಯತ್ನದೊಳಗೆ ಮಾಡಿ ಏನು ಮಾಡಿದ್ರು ಅಂದ್ರೆ ಒಂದು ಹಂತಕ್ಕೆ ತೊಗೊಂಬಂದಿಟ್ರು. ಏನಾದರೂ ಮಾಡಿ ನಾವು ಏನೋ ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ನಮಗೆ ಊಟ ಮಾಡೋಕ್ಕಾಕೈತಿ. ಇದು ಭ್ರಷ್ಟ ಸರ್ಕಾರ, ಲಜ್ಜಿಗೆಟ್ಟ ಸರ್ಕಾರ. ಇದ್ರೊಳಗೆ ಏನು ಗಂಧ ಐತೋ ಇಲ್ಲೋ ಗೊತ್ತಿಲ್ಲ. ನಾವ ಬೆಳೆಯುವಂಥ ನಾವ ದುಡ್ಡು ಹಾಕಿ ನಾವ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ. ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ ಸಾಕಷ್ಟು ಬಾರಿ ಅದನ್ನೇನು ದಾಖಲಾತಿಗಳು ತಂದು ನಾವು ಮಾಡೋಣ ಅಂತ ಹೇಳಿ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿವಸ ಪೂಜಾ ಮಾಡಿ ಈ ರಸ್ತೆ ಪ್ರಾರಂಭ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಈ ರಸ್ತೆ ಎಲ್ಲಿಂದ ಎಲ್ಲಿ ಮಠ ಅದು ಯಾವ ರಸ್ತೆ ಅಂತಾರ್ರಿ ಇದಕ್ಕೆ? ಮತ್ತು ಇದು PWDಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಈ ರಸ್ತೆ? ಈ ರಸ್ತೆ ಏನೈತೆ ಅಂದ್ರೆ ಸರ್, ಇದು ಮಲ್ದೂರ್ ರಸ್ತೆ ಅಂತೇಳಿ ಇದು ರಸ್ತೆ. ಅಲ್ಲಿಂತ್ರ ಹಿಡಿದ್ರೆ ಇದು ಕಾಳಮ್ಮನ ಗುಡಿ, ಅಲ್ಲಿಂತ್ರ ಹಿಡಿದ ಮಲ್ದೂರ್ ಮಠ ರಸ್ತೆ ಇದು. ಅವಾಗಿಂತ್ರ ಇವತ್ತಿನ ಮಠನೂ ನೆಲಗುದಿಗೆ ಬಿದ್ದತಿ. ಸತ್ತ ಸರ್ಕಾರಗಳು, ಭ್ರಷ್ಟ ರಾಜಕಾರಣಿಗಳು ಇವ್ರು ಇರೋದ್ರಿಂತ ನಮ್ಮ ರೈತರಿಗೆ ಈ ರೀತಿ ಅನ್ಯಾಯ ಆಗೋದು ನಮ್ದೊಂದೇ ಎಲ್ಲ ಸಾಕಷ್ಟು ಆಗಾಕತ್ತಾವ. ಆದ್ರೆ ನಮಗೆ ಈ ಭಾಗದೊಳಗೆ ದೊಡ್ಡ ಅನ್ಯಾಯ. ಆ ಅನ್ಯಾಯ ಬೇಡ, ನಮ್ಮ ದುಡ್ಡು ಹಾಕಿ ನಾವು ಮಾಡೋಣ ಅಂತೇಳಿ ಪ್ರಯತ್ನ ಮಾಡಾಕತ್ತೀವಿ. ಎಲ್ಲ ರೈತರು ನಿಮ್ಮ ಅಮೌಂಟ್ ಹಾಕಿ ನಿಮ್ಮ ಹೊಲಗಳು ಅಂತ ಕಷ್ಟ ಮಾಡ್ತಿರೋ ಪೂರ ಇದನ್ನ ಎಲ್ಲಿ ಮಠ ರಸ್ತೆ ಐತೆ ಅಲ್ಲಿ ಮಠ ಮಾಡ್ತಿರೋ? ಇದನ್ನ ಹಿಡಿದ ದ್ಯಾಮನಗೌಡ ಕಾಂಪ್ಲೆಕ್ಸ್ ಮಠ ಇದನ್ನ ನಾವು ಎಲ್ಲಾರು ಕೂಡಿ ದುಡ್ಡು ಹಾಕಿ ಮಾಡ್ಬೇಕಂತ ನಿರ್ಣಯ ಮಾಡಿ. ಎಷ್ಟು ಮಂದಿ ರೈತರು ಅದಾರ? ಈಗ ಎಷ್ಟು ಹೆಕ್ಟರ್ದಾಗ ನೀವು ಜಮೀನ್ದವ್ರು ಅದೀರಿ? ಇಲ್ಲಿ ಯಾರ್ಯಾರು ಅದೀರಿ? ಒಬ್ಬೊಬ್ರು ಒಂದೊಂದು ಕೂರಿಗೆ ಅದಾವ, ಒಬ್ಬೊಬ್ರು 2 ಎಕರೆ ಅದಾವ, ಒಬ್ಬೊಬ್ರು 1 ಎಕರೆ ಅದಾವ, ಒಬ್ಬೊಬ್ರು 20 ಗುಂಟೆ ಅದಾವ. ಎಲ್ಲ 1 ಎಕರೆ 2 ಎಕರೆ 10 ಗುಂಟೆ 10 ಎಕರೆ ಅನ್ನೋ ಬದಲಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಜನ ಒಗ್ಗಟ್ಟಾಗಿ ಇಲ್ಲಿಂದ ಹಿಡಿದು ಅಲ್ಲಿ ಮಠನೋ ನಾವೇ ಮಾಡೋಣ ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡ ಈ ಕೆಲಸ ಪ್ರಾರಂಭ. ಒಮ್ಮೆ ಈ ರಸ್ತೆಗೆ ಯಾವುದೇ ಸ್ಯಾಂಕ್ಷನ್ಗಳು ಬಂದಿಲ್ಲ, ಮತ್ತು ಯಾವ ಸರ್ಕಾರದವರು ಯಾವ MLAಗಳು ಬಂದಿಲ್ಲ ಇದಕ್ಕೆ ನಿಮಗೆ ಭೇಟಿಯಾಗಿ ರಸ್ತೆ ಮಾಡ್ತೇವೆ ಅದನ್ನಂತ ಏನು ಕೇಳಿಲ್ಲ? ಈ ರಸ್ತೆ ನಮಗೆ ತಿಳಿದ ಮಟ್ಟಿಗೆ ರಾಜಣ್ಣ ಮಾಮಾಣಿ ಅವರು ಬಂದು ಪೂಜಾ ಮಾಡಿ ಸ್ಯಾಂಕ್ಷನ್ ಮಾಡಿದ್ರು. ಅವಾಗ ಸ್ವಲ್ಪ ಅದು ಇದು ಅಡೆತಡೆ ಬಂದ, ಈ ರಸ್ತೆ ಆಗಲಿಲ್ಲ. ಅಲ್ಲಿಂದ ಇಲ್ಲಿ ಮಠನೂ ಸರ್ಕಾರದ ಮಟ್ಟದ ಐತಿ. ಸರ್ಕಾರದೊಳಗೆ ಇದು ಎಲ್ಲ ಏನೈತಿ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ. ಆದರೂ ಕೂಡ ಸರ್ಕಾರದವರು ರಾಜಕಾರಣಿಗಳ ಕೂಡಿ ಈ ರಸ್ತೆನ ನಿರ್ಲಕ್ಷ್ಯ ಮಾಡ್ಯಾರ. ಮತ್ತೆ ಈಗ ನೀವು ಲೋಕಲ್ ಲೀಡರ್ಗಳು ಯಾರು ನಿಮಗೆ ಬಂದ್ ಸ್ಪಂದನೆ ಮಾಡ್ತಾರೋ ಏನು ಮಾಡೋದಲ್ಲ? ಸಾಕಷ್ಟು ಜನಕ್ಕೆ ಹೇಳಿದೇವ್ರಿ. ಇನ್ನೇನಾದರೂ ತಮ್ಮ ಮೂಲಕ ಪ್ರಕಟಣೆ ಆದ್ರೆ ಅವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಾದ್ರೂ ಅಧಿಕಾರಿಗಳು ಕಣ್ಣು ತೆರೆದು ಎಚ್ಚೆತ್ತುಕೊಂಡು ರೈತರ ಕಷ್ಟಕ್ಕೆ ಸ್ಪಂದಿಸ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಬೆನಚಿನ ಮರಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.